ವಿಚಾರದಲ್ಲಿ ಹಾಸನದಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಆಫೀಸರ್ಸ್ ರೇಡ್ ಅನ್ನು ಮಾಡಿದ್ರು. ಮಹಾನಗರ ಪಾಲಿಕೆ ಎ ಸತ್ಯನಾರಾಯಣ ಮೇಲೆ ಅಂದ್ರೆ ಅವರ ಮನೆ ಮೇಲೆ ಕಚೇರಿ ಮೇಲೆ ದಾಳಿಯನ್ನು ಮಾಡಲಾಯಿತು. ರವೀಂದ್ರ ನಗರದಲ್ಲಿರುವಂತ ಎ ಸತ್ಯನಾರಾಯಣ ನಿವಾಸ. ಎ ಅಂದ್ರೆ ಕೇಳದೆ ಬೇಡ ಈಗಿನ ಕಾಲದಲ್ಲಿ. ಒಳ್ಳೆ ದಷ್ಟಪುಷ್ಟ ಅಂದ್ರೆ ಬಾಡಿಲಿ ಹೇಳ್ತಾ ಇಲ್ಲ, ಆ ಆಸ್ತಿಲಿ ಹೇಳ್ತಾ ಇದ್ದೀನಿ. ರೇಡ್ ವೇಳೆ ಮನೆ ಬಾಗಿಲು ತೆರೆಯದೆ ಅಧಿಕಾರಿ ಕಳ್ಳಾಟ ಆಡಿರುವಂಥದ್ದು. ಯಾಕೆ ಕಳ್ಳಾಟ ಆಡ್ತಾರೆ ಹೇಳಿ? ಗೊತ್ತಿರುವಂಥದ್ದೇ ಅಲ್ವಾ. ಲೋಕಾಯುಕ್ತ ಆಫೀಸರ್ಸ್ ಬಂದ್ರು ಅಂದ್ರೆ ಅಲ್ಲಿ ಕಳ್ಳಾಟ ಯಾಕೆ ಶುರುವಾಗುತ್ತೆ? ತಪ್ಪಿಸ್ಕೊಳ್ಳಕ್ಕೆ. ಎಷ್ಟೇ ಬಾಗಿಲನ್ನ ಬಡಿದ್ರು ಕೂಡ ಡೋರನ್ನೇ ಓಪನ್ ಮಾಡ್ತಾ ಇಲ್ಲ ಆ ಸ್ವಾಮಿ ಎ. ಕೊನೆಗೆ ಪೊಲೀಸರನ್ನ ಕರೆಸಿದ್ರು ಲೋಕಾಯುಕ್ತ ಆಫೀಸರ್ಸ್. ಪೊಲೀಸರನ್ನ ಕರೆಸಿ ಓಪನ್ ಮಾಡ್ರಪ್ಪ ಅಂತ ಹೇಳಿದ್ರು. ಒಳಗಡೆ ಕುತ್ಕೊಂಡ್ಬಿಟ್ಟು ಸಾಹೇಬರು ಗೇಟೇ ಓಪನ್ ಮಾಡ್ತಾ ಇಲ್ಲ ಅಂತ ನಿಮಗೆ ತೋರಿಸ್ತಾ ಇದ್ವಿ ನೋಡಿ ದೃಶ್ಯಾವಳಿಯನ್ನ. ಲೋಕಾಯುಕ್ತ ಡಿವೈಎಸ್ಪಿ ಸುರೇಶ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ. ಪೊಲೀಸರು ಡೋರ್ ಓಪನ್ ಮಾಡಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ. ಇಂಜಿನಿಯರ್ ಸತ್ಯನಾರಾಯಣ ಅವರ ಮನೆ ಮುಂದೆ ಹೈ ಡ್ರಾಮಾ ನಡೀತು. ಸಿಸಿ ಕ್ಯಾಮ್ರಾ ಮುಂದೆ ನಿಂತು ಮನೆ ಡೋರ್ ತೆಗಿರಿ ಅಂತ ಹೇಳ್ತಾ ಇರುವಂಥದ್ದು ಪೊಲೀಸ್ ಆಫೀಸರ್ಸ್. ನೋಡಿ ಎಂತೆಂಥ ಪರಿಸ್ಥಿತಿ ಇದೆ ಅಂತ ಅಧಿಕಾರಿಗಳಿಗೆ. CCTV ಮುಂದೆ CCTV ನೋಡ್ತಾ ಇರ್ತಾನಲ್ಲ ಆಸಾಮಿ ಒಳಗಡೆ ಕೂತ್ಕೊಂಡು. ಸೊ ಹಂಗಾಗಿ ತೆಗಿಯಪ್ಪ ಡೋರ್ನ ಅಂತ. ಅಲ್ಲಿ ಯಾರು ಬಂದಿದ್ದಾರೆ ಅಂತ ಗೊತ್ತಲ್ಲ ಅವರಿಗೆ. ಸೊ ಹೀಗಾಗಿ ಡೋರ್ ತೆಗಿರಿ ಅಂತ CCTV ಮುಂದೆ ಹೋಗ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವು ಬಿಗ್ ಬಾಸಲ್ಲಿ ನೋಡ್ತಾ ಇರ್ತೀವಲ್ಲ, ಬಿಗ್ ಬಾಸಲ್ಲಿ ಹೇಳ್ತಾ ಇರ್ತಾರಲ್ಲ ಕಂಟೆಸ್ಟೆಂಟ್ಗಳು, ಹಂಗಾಗೋಗ್ಬಿಡ್ತಿದ್ದು ಕತೆ. ನೋಡ್ತಾ ಇದ್ದೀರಾ ನೋಡಿ, ಓಪನ್ ಮಾಡಿ, ಡೋರ್ ಓಪನ್ ಮಾಡಿ, ಮತ್ತೆ ಬೇರೆ ತರ ಪ್ರಾಬ್ಲಮ್ ಮಾಡಿ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಡೋರ್ ಓಪನ್ ಆಯ್ತಾ ಇಲ್ವಾ? ಇನ್ನು ಯಾಮಾರಿಸ್ತಾನೆ ಇದ್ದಾರೆ, ಆಟ ಆಡಿಸ್ತಾನೆ ಇದ್ದಾರಾ ಸತ್ಯನಾರಾಯಣ ಅವರು ಅಲ್ಲಿರುವಂತ ಆಫೀಸರ್ಸ್ಗಳಿಗೆ ಮತ್ತೆ ಪೊಲೀಸರಿಗೆ? ಪೃಥ್ವಿ, ಕಳೆದ 3 ಗಂಟೆಯಿಂದನೂ ಕೂಡ ಲೋಕಾಯುಕ್ತ ಅಧಿಕಾರಿಗಳನ್ನ ಸತ್ಯನಾರಾಯಣ ಅವರ ಮನೆಯವರು ಸತಾಯಿಸಿದ್ರು. ಇದೀಗ ಸುಮಾರು 5 ನಿಮಿಷದ ಹಿಂದೆ ಅಷ್ಟೇ ಮನೆ ಬಾಗಿಲನ್ನ ಅವರ ಪತ್ನಿ ಮತ್ತು ಪುತ್ರ ಇಬ್ರು ಕೂಡ ತೆಗೆದಿದ್ದಾರೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ಮನೆಯನ್ನ ಪ್ರವೇಶ ಮಾಡಿದ್ದಾರೆ. ಯಾವೆಲ್ಲ ದಾಖಲಾತಿಗಳು ಮನೆಯಲ್ಲಿ ಸಿಗುತ್ತೆ, ಎಷ್ಟು ಮಟ್ಟದ ಹಣವ ಏನಾದ್ರು ಸಿಗುತ್ತೆ ಎಂಬಂತ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಕೂಡ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ಲೋಕಾಯುಕ್ತ ಅಧಿಕಾರಿಗಳು ಮನೆ ಮುಂದೆ ಬಂದಂತಹ ಸಂದರ್ಭದಲ್ಲಿ ಸುಮಾರು 3 ಗಂಟೆಗಳ ಕಾಲ ಅವ್ರನ್ನ ಮನೆ ಒಳಗಡೆ ಬರ್ಲಿಕ್ಕೆ ಪ್ರವೇಶವನ್ನ ಕೊಡದೆ ಸತಾಯಿಸಿದ್ದು. ಲೋಕಾಯುಕ್ತ ಅಧಿಕಾರಿಗಳಿಗೆ ಕರೆ ಮಾಡಿದ್ರು ಕೂಡ ಸತ್ಯನಾರಾಯಣ ಅವರ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಮತ್ತು ಸಿಸಿ ಕ್ಯಾಮ್ರಾ ಮನೆ ಮುಂದೆ ಇರ್ತಕ್ಕಂಥ ಸಿಸಿ ಕ್ಯಾಮ್ರಾದ ಮುಂದೆ ಬಂದು ನಿಂತ್ಕೊಂಡು ಬಾಗಿಲು ತೆಗೀರಿ, ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ಬೇಕಾದಂತ ವಿಚಾರವಾಗಿ ನೀವು ಮನೆಗೆ ಪ್ರವೇಶನ ಪಡಿಬೇಕು, ಯಾರು ಕೂಡ ಬೇರೆ ರೀತಿ ತೊಂದರೆಯನ್ನ ಮಾಡಬೇಡಿ ಎಂಬಂತ ಮನವಿಯನ್ನ ಮಾಡಿದ್ರು ಕೂಡ ಮನೆಯವರು ಯಾರು ಕೂಡ ಸುಮಾರು 3 ಗಂಟೆಗಳ ಕಾಲ ಬಾಗಿಲು ತೆಗಲಿಲ್ಲ. ಈಗ ಲೋಕಾಯುಕ್ತ ಅಧಿಕಾರಿಗಳು ಕೊನೆಗೂ ಕೂಡ ಹರಸಾಹಸವನ್ನ ಪಟ್ಟು ಮನೆಗೆ ಎಂಟ್ರಿಯನ್ನ ಪಡ್ಕೊಂಡಿದ್ದು. ನಾನೀಗ ಇಲ್ಲಿ ಮನೆಯ ಮುಂದೆ ನಿಮ್ಗೆ ಇಲ್ಲಿನ ದೃಶ್ಯಾವಳಿಗಳನ್ನ ತೋರಿಸ್ತಾ ಹೋಗ್ತೀನಿ. ಇದು ಮಹಾನಗರ ಪಾಲಿಕೆಯ ಇಂಜಿನಿಯರ್ ಆಗಿರ್ತಕ್ಕಂಥ ಸತ್ಯನಾರಾಯಣ ಅವರ ಮನೆ. ಹಾಸನದ ರವೀಂದ್ರ ನಗರದಲ್ಲಿರ್ತಕ್ಕಂಥ ಈ ಮನೆಯಲ್ಲಿ ಸುಮಾರು 7 ಗಂಟೆ ಸಂದರ್ಭಕ್ಕೆ ಲೋಕಾಯುಕ್ತ ಅಧಿಕಾರಿಗಳಾಗಿರ್ತಕ್ಕಂಥ ಡಿವೈಎಸ್ಪಿ ಸುರೇಶ್ ಮತ್ತು ಇನ್ಸ್ಪೆಕ್ಟರ್ ಶಿಲ್ಪಾ ಇನ್ನಿತರ ಸಿಬ್ಬಂದಿ ವರ್ಗಗಳು ಈ ಒಂದು ಮನೆಯಲ್ಲಿ ಪರಿಶೀಲನೆ ಮಾಡ್ಲಿಕ್ಕೆ ಬರ್ತಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಇದ್ರೂ ಕೂಡ ಯಾರು ಕೂಡ ಮನೆಯ ಬಾಗಿಲನ್ನ ತೆಗೆದಿಲ್ಲ. ಇವರೆಲ್ಲರೂ ಕೂಡ ಸುಮಾರು 1.5-2 ಗಂಟೆಗಳ ಕಾಲ ಹರಸಾಹಸವನ್ನು ಪಟ್ಟು ಮನೆಯ ಮೇಲ್ಗಡೆಗೆ ಕೂಡ ಗೇಟ್ ಅನ್ನ ಹತ್ತಿ ಮೇಲ್ಗಡೆಗೆ ಹೋಗಿ ಮನೆಯಲ್ಲಿ ಇರ್ತವ್ರು ಎಲ್ಲರಿಗೂ ಕೂಡ ಮನವಿಯನ್ನ ಮಾಡ್ತಾರೆ. ಆದ್ರೆ ಯಾರು ಕೂಡ ಮನೆಯ ಬಾಗಿಲನ್ನ ತೆಗೆಯೋದಿಲ್ಲ. ಮನೆ ಒಳಗಡೆ ಇದು ಕೂಡ ಮನೆ ಮೇಲ್ಗಡೆ ಕೂತು ಸಿಸಿ ಕ್ಯಾಮ್ರಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಯಾವ ರೀತಿ ಬೆಳವಣಿಗೆಗಳು, ಮಾಧ್ಯಮದಲ್ಲಿ ಯಾವ ರೀತಿ ಬೆಳವಣಿಗೆಗಳು ಬರ್ತಿದೆ ಎಂಬಂತ ವಿಚಾರಗಳನ್ನ ಎಲ್ಲವನ್ನೂ ಕೂಡ ಅವ್ರು ತಿಳ್ಕೊಳ್ತಾ ಇರ್ತಾರೆ. ಯಾವ್ದು ಕೂಡ ಮನೆ ಬಾಗಿಲನ್ನು ತೆಗೆದಿಲ್ಲ. ಹಾಸನದ ಬಡಾವಣೆ ಪೊಲೀಸರಿಗೆ ವಿಚಾರವನ್ನ ಮುಟ್ಟಿಸಲಾಗುತ್ತೆ. ಅವರು ಕೂಡ ಮನೆ ಹತ್ರ ಬಂದು. ಕೃಷ್ಣಮೂರ್ತಿ, ಏನಾದ್ರೂ ಮಾಹಿತಿ ಸಿಗ್ತಾ ಸತ್ಯನಾರಾಯಣ ಅವರು ಎಷ್ಟು ಸತ್ಯವಂತರೋ ಸುಳ್ಳುವಂತರೋ ಆಮೇಲೆ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಅವ್ರು ಒಳಗಡೆ ಇದ್ದಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಈಗ ಏನಾದರೂ ಕನ್ಫರ್ಮೇಶನ್ ಸಿಗ್ತಾ? ಮತ್ತೆ ಇನ್ನೊಂದ್ ಕಡೆ ಈ ರೀತಿಯ ಕಳ್ಳಾಟ ಆಡುವಂತ ಸಂದರ್ಭದಲ್ಲಿ ಕಿಟಕಿಯಿಂದ ಎಸೆಯೋದು ಅಥವಾ ಟಾಯ್ಲೆಟ್ ರೂಮ್ ಕಮೋಡ್ ಒಳಗೆ ಏನಾದರೂ ಒಂದು ಹಾಕ್ಬಿಡೋದು, ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಆ ರೀತಿಯಾಗಿ ಏನಾದರೂ ಆಗಿದೆಯಾ? ಏನ್ ಬೇಕಾದ್ರೂ ಆಗಿರ್ಬೋದು. ಅಂದ್ರೆ 3 ಗಂಟೆಗಳ ಕಾಲ ದಾಖಲೆಗಳನ್ನ ಬಚ್ಚಿಟ್ಟಿರ್ಬೋದು ಅಥವಾ ಸುಟ್ಟಾಕಿರ್ಬೋದು. ಇನ್ನೇನ್ ಯಾವ ರೀತಿ ಆದ್ರೂ ಕೂಡ ಮನೆಯವರು ಆ ದಾಖಲೆಗಳನ್ನ ಮುಚ್ಚಿಡ್ಲಿಕ್ಕೆ ಪ್ರಯತ್ನಗಳು ಕೂಡ ಮಾಡಿರ್ಬೋದು. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಕೆಲ
ನಿಮಿಷಗಳ ಹಿಂದಷ್ಟೇ ಮನೆಗೆ ಪ್ರವೇಶನ ಪಡ್ಕೊಂಡಿದ್ದಾರೆ. ಈ ಅಧಿಕಾರಿಗಳು ಅಲ್ಲಿ ಮನೆ ಒಳಗಡೆ ಹೋಗಿ ನೋಡಿ ಯಾವೆಲ್ಲಾ ರೀತಿಯಲ್ಲಿ ಪರಿಶೀಲನೆ ಮಾಡ್ತಾರೆ, ದಾಖಲೆಗಳನ್ನ ಏನಾದ್ರು ಬೇರೆ ಕಡೆ ಬಚ್ಚಿಡ್ಲಿಕ್ಕೆ ಪ್ರಯತ್ನ ಮಾಡಿದಾರೋ, ಅಥವಾ ಹಣ ಇದ್ದಾರೆ ಅಥವಾ ಒಡವೆಗಳಿದ್ರೆ, ಚಿನ್ನ ಬೆಳ್ಳಿ ಸಾಮಗ್ರಿಗಳನ್ನ ಏನಾದ್ರು ಬಚ್ಚಿಡ್ಲಿಕ್ಕೆ ಈ ರೀತಿಯಾದಂತಹ ಮಾಡಿದಾರೋ, ನಮ್ಮನ್ನ ದಿಕ್ಕು ತಪ್ಪಿಸ್ಕೋಸ್ಕರವಾಗಿ ಈ ರೀತಿ ಮಾಡಿದಾರೋ ಅಂತ ಎಲ್ಲ ವಿಚಾರಗಳ ಅವರು ಕೂಲಂಕುಷವಾಗಿ ತನಿಖೆ ಮಾಡ್ಬೇಕಾಗುತ್ತೆ. ಈಗಷ್ಟೇ ಲೋಕಾಯುಕ್ತ ಅಧಿಕಾರಿಗಳು ಮನೆಗೆ ಪ್ರವೇಶ ಪಡೆದ್ರಿಂದ ಸುಮಾರು 2-3 ಗಂಟೆಗಳ ಕಾಲ ಪರಿಶೀಲನೆ ಮಾಡ್ತಾರೆ. ಅವರು ಕೂಡ ಒಂದ್ ರೀತಿ ತಲೆ ಬಿಸಿಯಾಗಿತ್ತು. ಈ ಮನೆ ಬಾಗಿಲು ತೆಗೆಸೋದು ಹೇಗೆ, ಮನೆಯಲ್ಲಿ ಏನಾದ್ರು ಅನಾಹುತಗಳಾದ್ರೆ ಯಾವ ರೀತಿ ಮಾಡೋದು ಎಂಬಂತ ವಿಚಾರದಲ್ಲಿ ಅವರು ಕೂಡ ಒಂದಷ್ಟು ಸಮಯ ಕಕ್ಕಾಬಿಕ್ಕಿಯಾಗಿದ್ರು. ಆದ್ರೆ ಇದೀಗ ಕೊನೆಗೆ ಹಾಸನ ನಗರದ ಬಡಾವಣೆ ಪೊಲೀಸರು ಸ್ಥಳಕ್ಕೆ ಬಂದು ಮನೆಯ ಬಾಗಿಲನ್ನು ತೆಗೆದುಕೊಳ್ಳಿಕ್ಕೆ ರಿಕ್ವೆಸ್ಟ್ ಮಾಡಿದ. ಅವರ ಸಂಬಂಧಿಕರನ್ನು ಕೂಡ ಸ್ಥಳಕ್ಕೆ ಕರೆಸ್ಕೊಂಡಿದ್ರು. ಸಂಬಂಧಿಕರನ್ನ ಕರೆಸ್ಕೊಂಡು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ನೀವು ಮನೆ ಬಾಗಿಲನ್ನು ತೆಗೆದು ತನಿಖೆಗೆ ಅವಕಾಶ ಮಾಡಿಕೊಡಿ, ತನಿಖೆಗೆ ಅವಕಾಶ ಮಾಡ್ಕೊಡ್ಲಿಲ್ಲ ಅಂದ್ರೆ ಕಾನೂನಾತ್ಮಕವಾಗಿ ನಿಮ್ಗೆ ತೊಂದರೆ ಆಗುತ್ತೆ ಎಂಬಂತ ಹೇಳಿಕೆನ ಕೊಟ್ಟ ನಂತರದಲ್ಲಿ ಮನೆಯ ಬಾಗಿಲನ್ನ ಸತ್ಯನಾರಾಯಣ ಅವರ ಪುತ್ರ ಈಗ ತೆಗೆದಿದ್ದಾರೆ. ಸುಮಾರು 3 ಗಂಟೆ 4 ಗಂಟೆ ತನಿಖೆ ಆದ ನಂತರದಲ್ಲಿ ಇಲ್ಲಿನ ವಸ್ತುಸ್ಥಿತಿ ಯಾವ ರೀತಿ ಇದೆ, ಮನೆಯಲ್ಲಿ ಯಾವ ವಸ್ತುಗಳನ್ನ ಇಟ್ಟಿದ್ರು, ದಾಖಲೆಗಳನ್ನ ಇಟ್ಟಿದ್ರು ಎಂಬಂತ ಮಾಹಿತಿ ಹೊರಬೀಳುವಂತ ಸಾಧ್ಯತೆ ಇದೆ. ನೋಡೋಣ ನೆಕ್ಸ್ಟ್ ಮತ್ತಷ್ಟು ಅಪ್ಡೇಟ್ಸ್